ಟಾಪ್ 10 ಹೈಯೆಸ್ಟ್ ಗ್ರಾಸಿಂಗ್ ಮಲಯಾಳಂ ಸಿನಿಮಾಗಳು ಯಾವುವು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ನೋಡೋಣ. ನಂಬರ್ 10, 2024ರಲ್ಲಿ ಬಂದಂಥ ಪ್ರೇಮಾಲು ಮೂವಿ. ಈ ಮೂವಿ ಬಾಕ್ಸ್ ಆಫೀಸ್ನಲ್ಲಿ ಟೋಟಲ್ 131.50 ಕೋಟಿ ಕನೆಕ್ಷನ್ ಮಾಡಿತ್ತು. ಇನ್ನು ನಂಬರ್ 9ನಲ್ಲಿ ನೋಡೋದಾದರೆ ಈ ಮೂವಿ 2025ರಲ್ಲಿ ಬಂದಂತಹ ಸರ್ವಂ ಮಾಯಾ. ಈ ಮೂವಿ ಬಾಕ್ಸ್ ಆಫೀಸ್ನಲ್ಲಿ ಟೋಟಲ್ ಕಲೆಕ್ಷನ್ 132+ ಕೋಟಿ ಕನೆಕ್ಷನ್ ಮಾಡಿತ್ತು. ಇನ್ನು ನಂಬರ್ 8ರಲ್ಲಿ 2016ರಲ್ಲಿ ಪುಲಿ ಮುರುಗನ್. ಈ ಮೂವಿ 139.50 ಕೋಟಿ ಕನೆಕ್ಷನ್ ಮಾಡಿತ್ತು. ಇನ್ನು ನಂಬರ್ 7ರಲ್ಲಿ 2024ರಲ್ಲಿ ಬಂದಂತಹ ಆವೇಶ ಮೂವಿ. ಈ ಮೂವಿ ಬಾಕ್ಸ್ ಆಫೀಸ್ನಲ್ಲಿ 154.80 ಕೋಟಿ ಕನೆಕ್ಷನ್ ಮಾಡಿತ್ತು. ಇನ್ನು ನಂಬರ್ 6ರಲ್ಲಿ 2024ರಲ್ಲಿ ಬಂದಂತಹ ದ ಗೋಟ್ ಲೈಫ್ ಮೂವಿ. ಈ ಮೂವಿ ಬಂದುಬಿಟ್ಟು 157.60 ಕೋಟಿ ಕನೆಕ್ಷನ್ ಮಾಡಿತ್ತು. ಇನ್ನು ನಂಬರ್ 5ರಲ್ಲಿ 2023ರಲ್ಲಿ ಬಂದಂತಹ 2018 ಮೂವಿ. ಈ ಮೂವಿ ಬಾಕ್ಸ್ ಆಫೀಸ್ನಲ್ಲಿ 180 ಕೋಟಿ ಕನೆಕ್ಷನ್ ಮಾಡಿತ್ತು. ಇನ್ನು ನಂಬರ್ 4ರಲ್ಲಿ 2020ರಲ್ಲಿ ಬಂದಂತಹ ತುಡುರ ಮೂವಿ. ಈ ಮೂವಿ 235.40 ಕೋಟಿ ಕನೆಕ್ಷನ್ ಮಾಡಿತ್ತು. ಇನ್ನು ನಂಬರ್ 3ರಲ್ಲಿ 2024ರಲ್ಲಿ ಬಂದಂತಹ ಮಂಜುಮೆಲ್ಲ ಬಾಯ್ಸ್. ಈ ಮೂವಿ ಬಂದುಬಿಟ್ಟು 241 ಕೋಟಿ ಕನೆಕ್ಷನ್ ಮಾಡಿತ್ತು. ಇನ್ನು ನಂಬರ್ 2ರಲ್ಲಿ 2020ರಲ್ಲಿ ಬಂದಂತಹ ಎಲ್ ಟು ಎಂಪರನ್ ಮೂವಿ. ಈ ಮೂವಿ ಬಂದುಬಿಟ್ಟು 266.80 ಕೋಟಿ ಕನೆಕ್ಷನ್ ಮಾಡಿತ್ತು. ಆ್ಯಂಡ್ ನಂಬರ್ 1ರಲ್ಲಿ ಇದ್ದಂಥ ಮೂವಿ 2020ರಲ್ಲಿ ಬಂದಂತಹ ಲೋಕ ಚಾಪ್ಟರ್ 1 ಚಂದ್ರ. ಈ ಮೂವಿ ಬಾಕ್ಸ್ ಆಫೀಸ್ನಲ್ಲಿ ಟೋಟಲ್ 304 ಕೋಟಿ ಕನೆಕ್ಷನ್ ಮಾಡಿ ಆಲ್ ಟೈಮ್ ಹೈಯೆಸ್ಟ್ ಗ್ರಾಸರ್ ಮಲಯಾಳಂ ಮೂವಿ ಅನಿಸಿಕೊಂಡಿತ್ತು.